ಹಿಂದಿನ ಕಾಲದ ವಾರ್ಡ್ರೋಬ್ ನೋಡಿ ಹೆಂಗಿದೆ, ಹಿಂಗೆ ಸ್ಲೈಡಿಂಗು. ಆಗಲೇ ಸ್ಲೈಡಿಂಗ್ ಡೋರ್ ಇತ್ತು, ಇಲ್ಲೆಲ್ಲ ಬಟ್ಟೆಗಳಿಡೋದು. ಇಲ್ಲಿ ನೆಟ್ವರ್ಕು ಇಲ್ಲ, 1% ನೆಟ್ವರ್ಕ್ ಇಲ್ಲ. ಕಾಲ್ ಮಾಡಬೇಕು ಅಂದ್ರೂ ಸ್ವಲ್ಪ ಒಂದು ದೂರ ಹೋಗಬೇಕು. ಅದು ಒಲೆಯಲ್ಲಿ ಬೇಯ್ತಿರೋದು ಸಕ್ಕದಾಗಿರುತ್ತೆ. ಹೊಸತಿ ಇವ್ರ ಅಜ್ಜಿ ಮನೆಯಿಂದ ಜಾತ್ರೆಗೆ ಹೋಗಿದ್ಲು, ಈಗ ನಮ್ಮ ಅಜ್ಜಿ ಮನೆಯಿಂದ ಜಾತ್ರೆಗೆ ಹೋಗ್ತಿದ್ದಾಳೆ. ಇಲ್ಲಿ ಸಂಬಾರ ಸೊಪ್ಪು ಗಿಡ, ಇದು ಫಾರೆಸ್ಟ್ ಸಂಬಾರ. ಬಂದು ಹೆಣ್ಮಕ್ಳುಗಳು ಬಳೆ ತೊಡಸ್ಕೊಂಡು ಹೋಗ್ಬೇಕಂತೆ, ಸಂಪ್ರದಾಯ ಅಂತೆ. ದಿಸ್ ಇಸ್ ಹಳೆ ಕಾಲದ LG ಟಿವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ ಏನಂದರೆ, ಇವ್ರ ಅಜ್ಜಿ ಮನೆ ನಮ್ಮ ಅಜ್ಜಿ ಮನೆ ಎರಡು ಒಂದೇ ಜಾತ್ರೆಗೆ ಹೋಗ್ತಾ ಇದ್ವಿ. ಹೊಸತಿ ಇವ್ರ ಅಜ್ಜಿ ಮನೆಯಿಂದ ಜಾತ್ರೆಗೆ ಹೋಗಿದ್ಲು, ಈಗ ನಮ್ಮ ಅಜ್ಜಿ ಮನೆಯಿಂದ ಜಾತ್ರೆಗೆ ಹೋಗ್ತಿದ್ದಾಳೆ. ಸೊ ಇದೇ ಮನೆ ಆಲ್ರೆಡಿ ಬಂದಿದ್ದೀವಿ. ಒಳಗೆ ಹೋಗೋಣ ಬನ್ನಿ ಹೋಗೋಣ. ಏನೇನು ಅಡುಗೆ ಮಾಡೋರು ನೋಡೋಣ, ಫಸ್ಟು ತಿನ್ನೋಣ. ಜಾತ್ರೆ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ, ಅದು ಒಳೆ ಕಡೆ ಜಾತ್ರೆ. ಇವತ್ತು ಒಳೆ ಕಡೆ ಜಾತ್ರೆ, ನೆಕ್ಸ್ಟು ನಾಳೆ ಬೆಟ್ಟ ಜಾತ್ರೆ. ಲಾಸ್ಟ್ ಇಯರ್ ಲಾಗ್ ನೋಡಬೇಕು ಅಂದರೆ ಮತ್ತೆ ಲಾಸ್ಟ್ ಇಯರ್ಗೆ ಹೋಗಿ ನೋಡಿ ಯಾವ ಥರ ಸೆಲೆಬ್ರೇಷನ್ ಮಾಡಿರಿ ಇವ್ರ ಮನೇಲಿ. ಈ ವರ್ಷ ಇವ್ರ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನೋಡೋಣ ಹೆಂಗೆ ಮಾಡ್ತಾರೆ. ಉಪ್ಪಿನಕಾಯಿ, ಕೋಸಂಬರಿ, ಕಾಳು ಪಲ್ಯ, ಪಲಾವು, ಮೊಸರು ಗೊಜ್ಜು, ಪಾಯಸ, ವಡೆ. ಬಂದ ತಕ್ಷಣ ಸೀದಾ ಊಟ ಕೂತಿರೋದೆ. ನಿಮ್ಮಲ್ಲಿ ಹಿಂಗೆ ಮಾಡ್ತಿದ್ರಾ? ನಾನ್ ವೆಜ್ ತಿನ್ಕೊ ಹೋಗೋಳು, ವೆಜ್ ಮಾಡಿದ್ದೀವಿ ನಾವಿಲ್ಲಿ. ಇವಾಗ ಬ್ಯಾಟಿಂಗ್ ಮಾಡೋಣ ಬನ್ನಿ. ಫ್ರೆಂಡ್ ಹುಡಿಕೊಂಡವ್ರೆ. ಹಾಯ್ ಗಾಯ್ಸ್, ಇದ್ರ ಹೆಸರು ಗುಂಡ ಅಂತ. ನಾನು ಗುಂಡ ಗುಂಡು ಕೈತದೆ. ವೆಲ್ಕಮ್ ಬ್ಯಾಕ್ ಹೇಳು. ಊಟ ಎಲ್ಲ ಮಾಡ್ಕೊಂಡು ಜಾತ್ರೆಗೆ ಬಂದ್ವಿ. ಫುಲ್ಲು ಕ್ರೌಡ್ ಆಗಿದೆ. ಮುಂಚೆ ಎಲ್ಲ ಕಾರೇ ಕಾಣ್ತಿರಲಿಲ್ಲ, ಅಪರೂಪ ಕಾರ್ ಹುಡುಕ್ಬೇಕಿತ್ತು. ಈಗ ಬೈಕ್ ಹುಡುಕ್ಬೇಕು, ಆ ರೇಂಜಿಗೆ ಆಗಿದೆ. ನಾನು ಅಲ್ಲಿವರೆಗೂ ಹೋಗಿ ಜಾಗ ಇಲ್ಲದೆ ತಿರ್ಸ್ಕೊಬಂದು ಅಲ್ಲಿ ಮೂಲೆಯಲ್ಲಿ ಹಾಕಿದ್ದೀನಿ. ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡೋದೈತೆ. ಗದ್ದೆಯಾಳದಲ್ಲಿ ಹೊಳೆ ಇದೆ ನೋಡಿ, ಹೇಮಾವತಿ ಬ್ಯಾಕ್ ವಾಟರ್. ಇದು ಇಲ್ಲೇ ಹೊಳೆ ಇದು. ಸ್ವಲ್ಪ ಹೊತ್ತಾದರೆ ಆನೆ ಎಲ್ಲ ಓಡಾಡುತ್ತಿಲ್ಲಿ, ಬೇಗ ಮುಗಿಸ್ಕೊಂಡು ಹೊಡಬೇಕು. ಇಲ್ಲೂ ಧೂಳು ಧೂಳು ಧೂಳು. ಮಗ ನೋಡಿದ ಮಗ ಮುಚ್ಕೊಂಡ್ಕೋತಿರೋದ ಧೂಳಾತೆ ಅಂತ. ಫೈನಲಿ ಜಾತ್ರೆ ಒಳಗೆ ಹಾಸಿ ಒಳಗಡೆ ಬಂದ್ವಿ. ಇಲ್ಲಿ ಬಿಂದಿಗೆ ಅಮ್ಮ ಇರುತ್ತೆ, ಪೂಜೆ ಮಾಡ್ತಿದ್ದಾರೆ. ಅದು ಇವಾಗ ಕೂರ್ಸಿರ್ತಾರೆ, ಈಗ ತಲೆ ಮೇಲೆ ಒರೆಸ್ತಾರೆ. ಹಂಗಾಗಿ ಅಲ್ಲಿ ಯಾರಿಗೂ ದರ್ಶನ ಬಿಡ್ತಿಲ್ಲ. ಇಲ್ಲಿ ಅಡ್ಡೆ ದೇವರಿದೆ, ಅದನ್ನು ದರ್ಶನ ಮಾಡೋಣ. ಆಮೇಲೆ ರಶ್ ಆಗಿದೆ. ಇದೇ ಅಡ್ಡೆ ದೇವರು. ನುಗ್ಲಲ್ಲಿ ಒಳಗಡೆ ಬಂದಿದ್ವಿ. ಇವಾಗ ಬೆಟ್ಟಕ್ಕೆ ಹೋಗುತ್ತೆ, ನಾಳೆ ಬೆಟ್ಟದಲ್ಲೂ ಇದೇ ಇರುತ್ತೆ. ನಮ್ಮ ಮಾವ ಎಲ್ಲರಿಗೂ ದುಡ್ಡು ಕೊಡ್ತೈತೆ. ಸಂಜೆ ಇಸ್ಕೊಂಡವಳೆ ಜಾತ್ರೆ ಖರ್ಚಿಗೆ ಎಲ್ಲ ದುಡ್ಡು ಇಸ್ಕೊಂಡ್ರು. ಆವಾಗ ದುಡ್ಡು ಕೊಟ್ಟರೆ ಸಾಕು ಅಂತಿದ್ವಿ, ಇವಾಗ ಬೇಡ ಅಂತಿದೀವಿ. ಪಿಳ್ಳ ಬಂದು ಅವ್ರ ಮನೆಯಿಂದ ಪಿಳ್ಳ ಬಂದು ಇದು ಈ ಫಿಗರ್ ಎಲ್ಲೋ ನೋಡಿದ್ರಲ್ಲ, ಚಂದ್ರ ಕಾಣ್ತಾ ಇದೆ. ಚಂದ್ರ ಇವಾಗ ಚಂದ್ರ ದೇವ್ರು ಮೂಡಿದ ಮೇಲೆ ಅಂತೆ ಇಲ್ಲಿ ದೇವರು ಕಳಸ ಎತ್ತದು. ಪಿಳ್ಳ ದರ್ಶನ ಮಾಡಕ್ಕೆ ಒಳ್ಳೆ ಕಳೆದಾರಿಲಿ ಹೋಗ್ಬೇಕು. ಜಾತ್ರೆ ಪುರಿ ಖಾರ, ಸ್ವೀಟ್ ತಿನ್ನೋಣ, ಜಿಲೇಬಿ. ಅದು ಕತ್ಕ ತಿನ್ನೋಣ ಬನ್ನಿ. ಕತ್ಕನಲ್ಲ, ಪ್ರೀತಿಯಿಂದ ಕೊಡ್ತಾರೆ, ಇಸ್ಕೊಂತೀನಿ. ಬಂದು ಹೆಣ್ಮಕ್ಳುಗಳು ಬಳೆ ತೊಡಸ್ಕೊಂಡು ಹೋಗ್ಬೇಕಂತೆ, ಸಂಪ್ರದಾಯ ಅಂತೆ. ಸೊ ಹಂಗಾಗಿ ಬಂದಿದ್ದಾರೆ. ಯಾವ್ದು ಬೇಕು? ವೆರೈಟಿ ಬಳೆ ಇದೆ. ಪಿಳ್ಳ ಫೈನಲಿ ಸೆಲೆಕ್ಟ್ ಮಾಡಿ ತೊಡಸ್ಕೊತವಳೆ. ಓ ಪಿಳ್ಳಂಗೆ ಹೊಡೆದೋದತ್ತು. ಪಿಳ್ಳ ಉರಿತೈತೆ, ಅಳ್ತಾವಳೆ ಪಿಳ್ಳ. ಟೈಟ್ ಆಯ್ತಾ? ಇಲ್ಲ ಎಕ್ಸಸೈಸ್ ಕೊಡಿ. ಪಿಳ್ಳ ಅಳ್ತಾವಳೆ, ಆಯ್ತಿಲ್ಲ ನನಗೆ ಅಂತ. ಮುಂಜು ತೊಡಸ್ಕೊತಿದ್ದಾಳೆ ಈಗ ಬಳೆಯ. ಆಯ್ತಾಯ್ತಾ? ಹಾಂ, ತುರ್ಕಿ. ಓ ಪ್ರಿಯ ಹೋಯ್ತೈತೆ. ಮಂಜು ನೋಯ್ತೆ ಅಲ್ವಾ? ಪಿಳ್ಳ ಯಾಕೆ ಅಳ್ತಾ ಇದೆಯಾ? ಎರಡು ಕೈ ಉದ್ದುದ್ದು ತೊಳಸ್ಕೊತೀನಿ ಅಂದ್ಬಿಟ್ಟು ಇಬ್ಬರು ಅರ್ಧ ತೊಳಸ್ಕೊತವ್ರೆ.
ಕಳಸ ಅಲ್ಲ ಇದೆ ನೋಡಿ. ಇದೆ ಇವಾಗ ದೇವ್ರು ಬರುತ್ತಲ್ಲ ಅವ್ರ ಮೇಲೆ ಹೊರ್ಸೋದು. ಇನ್ನೂ ಅವ್ರ ತಲೆ ಮೇಲೆ ಕೂಡ್ಸೋದು, ದೇವರೆಲ್ಲ ಬರೋದು ಲೇಟ್ ಆಗುತ್ತೆ. ಸೊ ನಾವಿವಾಗ ಹೊರಡ್ತಿದ್ದೀವಿ. ಬೆಳಗ್ಗೆ ಕಡುಬು ಮಾಡ್ತೈತೆ ನಮ್ಮ ಅಜ್ಜಿ. ಬಿಸಿ ಬಿಸಿ ಕಡುಬು, ಅದು ಒಲೆಯಲ್ಲಿ ಬೇಯ್ತಿರೋದು ಸಕ್ಕದಾಗಿರುತ್ತೆ. ಹಾಂ, ಬೆಳಗ್ಗೆ ಹೊಳೆಯಲ್ಲಿ ಫ್ರೆಶ್ ಮೀನು ತಂದಿದ್ದಾರೆ. ಯಾವ್ದಾವ್ದು ಮೀನಿದೆ? ಜಿಲೇಬಿನೇ ಎಲ್ಲ ಪಾಟ್ಲಾಕ್ ಬಿದ್ದಿಲ್ವಾ? ಪಾಟ್ಲಕ್ಕೆಲ್ಲ ಮಾರ್ಕೆ ಬಂದಿರ್ತಾನೆ ಅವನು. ಒಂದೇ ಒಂದು ಏಡಿ ಸಿಕ್ಕಿದೆ. ಮಧ್ಯಾಹ್ನಕ್ಕೆ ವಡೆ ಬೇಯಿಸ್ತಿದ್ದೀವಿ. ಈಗ ವಡೆ, ಮಧ್ಯಾಹ್ನ ನಾನ್ ವೆಜ್ಜಿಗೆ ಎಲ್ಲ ರೆಡಿ ಆಗ್ತಾ ಇದೆ. ಮೀನು ಬರೀ ಜಿಲೇಬಿ ಇತ್ತು, ತಾಳಲಿಲ್ಲ, ಹೋದ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಡೇ 2. ನೆನ್ನೆ ಒಳಗಡೆ ಜಾತ್ರೆ ಎಲ್ಲ ನೋಡ್ಕೊಂಡು ಬಂದ್ವಿ. ನೆನ್ನೆ ನೈಟ್ ಟೈನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇಲ್ಲಿ ನೆಟ್ವರ್ಕು ಇಲ್ಲ, 1% ನೆಟ್ವರ್ಕ್ ಇಲ್ಲ. ಕಾಲ್ ಮಾಡಬೇಕು ಅಂದ್ರೂ ಸ್ವಲ್ಪ ಒಂದು ದೂರ ಹೋಗಬೇಕು, ಹಾಗೆ ನೆಟ್ವರ್ಕು ಇಲ್ಲ. ಫೋನು ಯೂಸ್ ಮಾಡಿಲ್ಲ. ಇವಾಗ ಮತ್ತೆ ಬೆಟ್ಟ ಜಾತ್ರೆಗೆ ಹೋಗಬೇಕು. ಅಲ್ಲಿ ಹೋದ್ಮೇಲೆ ನಮಗೆ ನೆಟ್ವರ್ಕ್ ಸಿಗೋದು, ಅಲ್ಲಿವರೆಗೂ ನೆಟ್ವರ್ಕ್ ಇಲ್ಲ. ಸೊ ಇವಾಗ ಇದ್ದು ಫ್ರೆಶಪ್ ಎಲ್ಲ ಆಗಿ ಟಿಫನ್ ಆಗಿತ್ತು. ಇವಾಗ ಹೊರಡಬೇಕು ಜಾತ್ರೆಗೆ. ಸೊ ನೋಡೋಣ, ಹೋಗೋಣ ಬನ್ನಿ. ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಭಟ್ರು ರೆಡಿ ಮಾಡ್ಕೋತಾ ಇದ್ದಾರೆ. ಏನೇನು ಸ್ಪೆಷಲ್ ಮಾಡ್ತಾ ಇದ್ದೀರಾ ಇವತ್ತು? ಫೋರ್ಕು, ಚಿಕನ್ ಪೆಪ್ಪರ್ ಡ್ರೈ, ಮಟನ್ ಸಾರು. ಅಷ್ಟು. ಈಗ ಸದ್ಯಕ್ಕೆ ನಾವು ಬ್ಯುಸಿ ಇದ್ದೀವಿ. ಸದ್ಯಕ್ಕೆ ಸ್ನಾನ ಮಾಡಿದವರು ಪರವಾಗಿಲ್ಲ, ಏನು ನಡೆ ಇಡ್ಬೇಕಾಗಿದೆ. ನಾನು ಫುಲ್ ರೆಡಿಯಾಗಾಯಿತು. ಇವಾಗ ಹೊರಡಬೇಕು, ಬನ್ನಿ. ಒಂದು ಸ್ನಾನ ಮಾಡಾಯಿತು, ಒಳ್ಳೆದೇ. ಇವಾಗ ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಮ್ ಟೂರ್ ಮಾಡೋಣ. ನಮ್ಮ ಅಜ್ಜಿ ಮನೆಗೆ ಸುಸ್ವಾಗತ, ಸ್ವಾಗತ ಎಲ್ರಿಗೂ. ದಿಸ್ ಇಸ್ ಹಾಲು. ಇವೆಲ್ಲ ದೇವ್ರ ಫೋಟೋಗಳು. ಆಗಿಲ್ಲ ಪೂಜೆ ಮಾಡ್ತಿದ್ರು ನಮ್ಮ ಅಜ್ಜಿ. ಇವೆಲ್ಲ ಬೆಳಕಂಡು ಪೂಜೆ ಮಾಡುತ್ತೆ. ದಿಸ್ ಇಸ್ ಹಳೆ ಕಾಲದ LG ಟಿವಿ. PPL ಬರ್ತಿತ್ತಲ್ಲ, ಅದೇ ಥರದ್ದು. ಇದು ಹಾಲಾಯ್ತು. ಬಾಗ್ಲು ಡೋರ್ ತೋರಿಸು. ನಾನು ಈ ಡೋರ್ ಫಸ್ಟ್ ಟೈಮ್ ಇವ್ರ ಮನೆಯಲ್ಲೇ ನೋಡಿದ್ದು. ಚಿಲ್ಕಾಕು ಚಿಲ್ಕ ತಡೆಯತ್ತೆ ಒಂದು ನಿಮಿಷ. ಮನೆ ನಿಮಗೆ ಎಂಟ್ರಿ ಇಲ್ಲ ನೋಡಿ. ನೋಡಿ ಈ ತರ ಚಿಲ್ಕ. ಆಗಿನ ಕಾಲದಲ್ಲೆಲ್ಲ ಹೆಂಗಿರೋ ಅದೊಂದೇ ಚಿಲ್ಕ ಇಡೀ ಮನೆಗೆ. ಮನೆಗೆ ಚಿಲ್ಕನೇ ಹಾಕಲ್ಲ ಗಾಯ್ಸ್, ಯಾರು ಕಳ್ತನ ಮಾಡಲ್ಲ ಇಲ್ಲಿ. ಇದು ಆಚೆಯಿಂದ ಹಾಕಕ್ಕೆ ಅದಿರುತ್ತೆ ಸಾಮಾನ್ಯ. ಅದು ನೋಡಿರ್ತೀನಿ, ನಮ್ಮ ಅಜ್ಜಿ ಮಲ್ಲ ಆಯ್ತು, ಬಟ್ ಈ ಥರದ್ದು ನೋಡಿರಲಿಲ್ಲ. ಇದು ಹಾಲ್ ಆಯಿತು. ಇದು ಡೈನಿಂಗ್ ಹಾಲ್. ಇಲ್ಲಿ ಊಟ ಮಾಡೋದು ಎಲ್ಲ ರೆಡಿ ಆಗಿದೆ, ರೆಡಿ ಮಾಡ್ತಾ ಇದ್ದಾರೆ. ಇದು ಕಿಚನ್. ಮುಂಚೆ ಒಲೆಲ್ಲ ಅಡುಗೆ ಮಾಡ್ತಿದ್ದಿರಲ್ಲ, ಈಗ ಮತ್ತೆ ಬಂದ ಮೇಲಿಂದ ಅಷ್ಟು ಗ್ಯಾಸ್ ತರಿಸ್ಕೊಂಡು ಅಡುಗೆ ಮಾಡೋಕ್ಕಲ್ಲ ಅಂತ ಸೌಂದರ್ಯ. ಇಲ್ಲಿ ನೋಡಿ, ಮುಂಚೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಈ ಬುಟ್ಟಿಲಿ ಇಡ್ತಿದ್ರು ಸ್ಟೋರ್ ಮಾಡಿ ಗಾಳಿ ಆಡಲಿ ಅಂತ. ಈಗ ಹೊರಗೆ ಬಂದ್ಮೇಲೆ ಎಲ್ಲ ಚೇಂಜ್ ಆಗಿದೆ. ಮತ್ತೆ ಬಂದ್ಮೇಲೆ ಇಡಲ್ಲ ಇದ್ರೊಳಗೆ. ಇದು ಮಜ್ಜಿಗೆ ಕಡೆ, ಬೆಣ್ಣೆ ಕಡೆ. ಅದು ಇಲ್ಲಿ ಬೆಣ್ಣೆ ಕಡಿತೀವಿ ನಾವು. ಒಳ್ಕಲ್ಲಿದೆ, ಕರೆಂಟ್ ಹೋದಾಗ ಅದ್ರಲ್ಲಿ ರುಬ್ಬೋದು. ಇದು 24/7 ಬಿಸಿನೀರು ಇರುತ್ತೆ ಇದರಲ್ಲಿ. ಕಡುಬು ಮಾಡಿದರೆ ಸೌದೆಗಳು. ಇದು ಅಂಡೆ, ಹಳೆಯ ಕೊಳ ತಾಮ್ರದ ಅಂಡೆ. ಇದು ನಮ್ಗೆ ಇವಾಗ ಬಂದಿರೋ ಗ್ಯಾಸ್. ಇದು ಗ್ಯಾಸು, ಪುಟ್ಟ ಕಿಟಕಿ. ಅಲ್ಲಿ ಬೆಕ್ ಬರುತ್ತೆ. ನೆಕ್ಸ್ಟು ಇವಾಗ ನಮ್ಮ ಅತ್ತೆ ಬಂದ ಮೇಲಿಂದ ಫ್ರಿಜ್ ತರಿಸ್ಕೊಂಡಾರೆ. ಇದು ಹಳೆ ಕಾಲದ ಬೀರು. ದೇವ್ರ ಮನೆಗೆ ಹೋಗಿ ಬನ್ನಿ. ಇದು ದೇವ್ರ ಮನೆ ನೋಡಿ, ಬೆಳಕು ಬರಲಿ ಅಂದ್ಬಿಟ್ಟು ಇದು ಹಾಕಿರ್ತಾರೆ. ಹಂಚಿಗೆ ಗ್ಲಾಸ್ ಹಾಕಿರ್ತಾರೆ. ಹಳೆಯ ಕಾಲದ್ದು ಇದು ಏಣಿ. ಇದು ಮುಂಚೆ ಹಿಂದಿನ ಕಾಲದ ವಾರ್ಡ್ರೋಬ್ ನೋಡಿ ಹೆಂಗಿದೆ, ಹಿಂಗೆ ಸ್ಲೈಡಿಂಗು. ಆಗಲೇ ಸ್ಲೈಡಿಂಗ್ ಡೋರ್ ಇತ್ತು. ಇಲ್ಲೆಲ್ಲ ಬಟ್ಟೆಗಳಿಡೋದು. ಇನ್ನೂ ಏನೇನೋ ಇದಾವೆ, ಹಳೆ ಕಾಲದ ಮೇಲ್ಗಡೆ ಇದಾವೆ ಎಲ್ಲ. ನಡಿ ಹೋಗೋಣ. ಈಗ ಸದ್ಯಕ್ಕೆ ದೇವ್ರ ಮನೆ ಪೂಜೆ ಮಾಡೋದು. ಒಳ್ಳೇದು ಮಾಡಪ್ಪ. ಊದಾಗ ಬರ್ದವರು ಶೋಕಿ ನೋಡಿ. ಬರಲ್ಲ ಗಾಯ. ಇದು ಭತ್ತ ಸ್ಟೋರ್ ರೂಮು. ಮುಂಚೆ ಕಣಜ ಇತ್ತು, ಈ ಕಿತ್ತಾಕರೆ. ವಾಟರ್ ಸ್ಟೋರ್ ರೂಮು. ಇದು ಒಲೆ, ಅಂಡೆ ಒಲೆ.
ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದು ನಾವು. ಇಲ್ಲೇ ಇದು ಓಪನ್ ಎ ಸಿ, ಯಾವಾಗಲೂ 24/7 ಎ ಸಿ ಬರ್ತಾ ಇರುತ್ತೆ. ಸ್ನಾನ ಮಾಡಿದಾಗ ಶೆಕೆ ಆದಾಗ ಇಲ್ಲಿ ಎ ಸಿ. ಅಲ್ಲಿ ಬಿಸಿನೀರು ಕಾಯಿಸ್ಕೊಳ್ಳೋದು, ಇಲ್ಲಿ ತಣ್ಣೀರು ಇಟ್ಕೊಳ್ಳೋದು, ಅಲ್ಲಿ ನೀರು ಇಟ್ಕೊಳ್ಳೋದು. ಇಲ್ಲಿ ಸ್ಟೋರೇಜ್ ತೊಟ್ಟಿ ಇಷ್ಟೇ ಗಾಯ್ಸ್ ಮನೆ. ಕೊಡಕೆ ನೋಡ್ತೀರಾ? ಬನ್ನಿ ಕೊಡಕೆ ನೋಡ್ಕೊ. ರಿನೋವೇಷನ್ ಮಾಡಿದ್ದು ಮುಂಚೆ ಮಣ್ಣಲ್ಲೇ ಇತ್ತು. ನಮ್ಮ ಅಜ್ಜಿ ಬೈತೈತೆ ಕೊಡಕೆ ಗುಡಿಸಿಲ್ಲ ಅಂದ್ಬಿಟ್ಟು. ಯಾರು ಗುಡಿಸ್ಬೇಕು? ಯಾರೋ ಒಬ್ರು ಗುಡ್ಸಕ್ಕೆ ಬೇವು ತಗೋಬರುತ್ತೆ. ಎಲ್ಲ ಕೆಲಸ ನಮ್ಮ ಅಜ್ಜಿನೇ ಮಾಡಬೇಕು. ಮಣ್ಣಲ್ಲಿತ್ತು ಗೋಡೆ, ಈಗಲೂ ಹಂಗಿದೆ ನೋಡಿ. ಏನೂ ಇಲ್ಲ, ಅಡಿಕೆ ಇಲ್ಲ, ಸಿಮೆಂಟ್ ಇಲ್ಲ, ಏನಿಲ್ಲ. ಮಣ್ಣು ಕಲಸಿ ಮಣ್ಣಲ್ಲಿ ಮಾಡಿ ಕಟ್ಟಿರೋದು ಫುಲ್ಲು ಮನೇನ. ಕೊಡಕೆ ಮನೆ ಫುಲ್ ಮಣ್ಣಲ್ಲಿ. ಕೋಳಿ ಕಾವು ಕೊಡ್ತಿದೆ ಅನ್ಸುತ್ತೆ, ಹೊರ ಅಂತೈತೆ. ಸುಮ್ಮನೆ ಹಿಂಗೆ ಮನೆ ಪಕ್ಕ ಬಂದ್ರೆ ಹಿಂದೆ ಇತ್ಲು ಏನ ಗುಂಡ ಬಡ್ಕತಾವನೆ ಗುಡ್ತಿಯಲ್ಲ ಅಂತ ಕಟ್ಟಾಕಿದೀವಿ ಕೈ ಅಂತ ಬಡ್ಕತೈತೆ. ದಿಸ್ ಇಸ್ ಗುಂಡ. ನೆನ್ನೆ ನೋಡಿದ್ರಲ್ಲ ನೀವು, ಕಾಲ್ಮಿ ಗುಡ್ಡ. ಇದು ನೋಡಿ ಕೋಳಿ ಕುಗ್ತೈತೆ. ಇದು ಸೌದೆ ಸ್ಟಾಕ್ ಮಾಡೋದು. ಆಗ್ಲಿಂದ ಸೌದೆ ತಂದ್ಬಿಟ್ಟು ಒಟ್ಬಿಡ್ತಾರೆ ಫುಲ್ಲು. ಮಳೆಗಾಲದಲ್ಲೆಲ್ಲ ಇದೇ ಯೂಸ್ ಮಾಡೋದು ಸೌದೆಗಳ. ಇದು ಹುಲ್ಲಿಂದ ಕೋಣೆ, ಹುಲ್ಲು ಒಟ್ಟೋದಿಲ್ಲೇನೆ. ಒಂದು ಟಾಯ್ಲೆಟು ಒಳಗಡೆ ಇಲ್ಲ, ಹೊರಗಡೆ ಇರೋದು. ನೈಟ್ ಹೊತ್ತಲ್ಲೆಲ್ಲ ಇಲ್ಲಿಗೆ ಬರಬೇಕು ಟಾಯ್ಲೆಟ್ಗೆಲ್ಲ ನೈಟು. ಇಲ್ಲಿ ಗಿಡ ಹಾಕೊಂಡಿದ್ದಾರೆ. ಅಜ್ಜಿ ಎಲ್ಲಿ ಹೋದ್ರು ಗಿಡ ತರದೆ. ಏಯ್ ಕೀಪ್ ಪಾಯಿಂಟ್. ಗಿಡ ತಂದು ಎಲ್ಲಿ ಯಾರ ಮನೆಗೆ ಹೋದ್ರು ಗಿಡ ಚೆನ್ನಾಗಿರೋದ್ರೆ ಬಂದು ಹಾಕೊಳ್ಳೋದು. ಇನ್ನೊಂದು ತೋರಿಸ್ತೀನಿ. ನೀವು ನಾಟಿ ಸಾಂಬಾರ ನೋಡಿದ್ರಾ? ಕಾಡು ಸಾಂಬಾರ ನೋಡಿದ್ರಾ? ಸಾಂಬಾರ್ ಸೊಪ್ಪಿಲ್ಲ ಅಂದರೆ ಇದೇ ಅಡುಗೆಗೆ ಹಾಕೋದು ನೋಡಿ. ಸಾಂಬಾರ್ ಸೊಪ್ಪಿಲ್ಲ ಅಂದರೆ ಮುಂಚೆ ಕಾಡಲ್ಲೆಲ್ಲ ಆ ಥರ ಹಿಂಗೆ ಮಾಡೋರಂತ ಅಡುಗೆ. ಇಲ್ಲಿ ಸಾಂಬಾರ್ ಸೊಪ್ಪು ಗಿಡ, ಇದು ಫಾರೆಸ್ಟ್ ಸಾಂಬಾರ. ನಿಮ್ಮ ಮನೆ ಹಿಂದೆ ನೀವು ಯಾರು ಯೂಸ್ ಮಾಡಿದರೆ ಕಮೆಂಟ್ ಮಾಡಿ. ಸೇಮ್ ಸಾಂಬಾರ್ ಸೊಪ್ಪು ಸ್ಮೆಲ್ ಮಾಡಿ ನೀನು ನೋಡು. ಹ್ಞೂ ಅಂತೆ. ಇದನ್ನ ಯಾಕೆ ಅಡುಗೆ ಮಾಡೋದು ಸಾಂಬಾರ್ ಸೊಪ್ಪಿಲ್ಲ ಅಂದಾಗ? ನೋಡಿ ಹೆಂಗೈತೆ ಅನ್ಲಿಮಿಟೆಡ್ ಸಾಂಬಾರ್ ಸೊಪ್ಪು. ನಮ್ಮ ಅಜ್ಜಿಯವರೆಲ್ಲ ಮುಂಚೆ ಹಿಂಗಿದೆ ಸಾಂಬಾರ್ ಸೊಪ್ಪು ಯೂಸ್ ಮಾಡ್ತಿದ್ದು. ಇದು ಮನೆ ಇನ್ನೊಬ್ರು ಇದ್ರು, ಫುಲ್ ಬಿದೋಗಿದೆ. ಮಣ್ಣಿನ ಮನೆ. ಬೇರೆ ಮೇಲ್ಗಡೆ ಮನೆ ಕಟ್ಕೊಂಡು ಹೋಗಿದ್ದಾರೆ. ನಾವು ಈಗ ಮನೆ ಕಟ್ಕೊಂಡು ಹೋಗ್ತಿದ್ದೀವಿ. ನೆಕ್ಸ್ಟ್ ಸ್ವಲ್ಪ ದಿನದಲ್ಲಿ ಹಾಲಾಗು ಬರುತ್ತೆ. ಗುರುಪ್ರಶಾ ಬ್ಲಾಗ್ ಇಷ್ಟ ಆಗಿತ್ತು. ಹೋಮ್ ಟೂರ್